ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಮಹಾಪರಾಕ್ರಮಿಯಾಗಿದ್ದಂತಹ ಗೊಮ್ಮಟೇಶ್ವರ ಬೆತ್ತಲಾಗಿರೋದಕ್ಕೆ ಕಾರಣವೇನು? ತನ್ನ ರಾಜ್ಯವನ್ನೇ ಬಿಟ್ಟು ಒಬ್ಬಂಟಿಯಾಗಿ ಕಾಡಿಗೆ ಯಾಕೆ ಹೋಗ್ತಾನೆ? ಗೊಮ್ಮಟೇಶ್ವರನ ತಾಯಿ 100 ಜನ ಮಕ್ಕಳಿಗೆ ಜನ್ಮ ನೀಡಿದ್ದು ನಿಜಾನಾ? ಫ್ರೆಂಡ್ಸ್, ಬಾಹುಬಲಿ ಅಥವಾ ಗೊಮ್ಮಟೇಶ್ವರನ ಬಗ್ಗೆ ನಿಮಗೆ ತಿಳಿಯದ ಕೆಲವು ವಿಚಾರಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ, ಗೊಮ್ಮಟೇಶ್ವರನನ್ನ ಬಾಹುಬಲಿ ಅಂತ ಮತ್ತೊಂದು ಹೆಸರಿನಿಂದ ಕರೀತಾರೆ. ಜೈನ ಗ್ರಂಥಗಳ ಪ್ರಕಾರ ಇಕ್ಷ್ವಾಕು ರಾಜವಂಶದ ರಿಷಭನಾಥ ಮತ್ತು ಸುನಂದಾಗೆ ಗೊಮ್ಮಟೇಶ್ವರ ಜನಿಸ್ತಾನೆ. ಗೊಮ್ಮಟೇಶ್ವರನ ತಾಯಿ ಸುನಂದ ಒಟ್ಟಾರೆಯಾಗಿ 100 ಜನ ಮಕ್ಕಳಿಗೆ ಜನ್ಮವನ್ನ ನೀಡ್ತಾಳೆ. ಇದರಲ್ಲಿ ಭರತ ಚಕ್ರವರ್ತಿ ದೊಡ್ಡವನು. ಗೊಮ್ಮಟೇಶ್ವರ ಅಥವಾ ಬಾಹುಬಲಿ ಭರತ ಚಕ್ರವರ್ತಿಯ ತಮ್ಮನಾಗಿದ್ದ. ಬಾಹುಬಲಿ ವೈದ್ಯಕೀಯ, ಬಿಲ್ಲುಗಾರಿಕೆ, ಪುಷ್ಪ ಕೃಷಿ ಹೀಗೆ ಯುದ್ಧಕ್ಕೆ ಸಂಬಂಧಿಸಿದಂತಹ ವಿದ್ಯೆಗಳನ್ನೆಲ್ಲ ಕಲಿತು ಗುರುಗಳು ಕಲಿಸಿದಂತಹ ಶಾಸ್ತ್ರದಲ್ಲೂ ಕೂಡ ನಿಪುಣನಾಗಿದ್ದ. ದಿನಗಳು ಕಳೆದಂತೆ ರಿಷಭನಾಥನಿಗೆ ಅಂದ್ರೆ ಬಾಹುಬಲಿಯ ತಂದೆಗೆ ವಯಸ್ಸಾಗುತ್ತೆ. ಜೊತೆಗೆ ರಿಷಭನಾಥ ಸನ್ಯಾಸಿ ಆಗುವಂತಹ ನಿರ್ಧಾರವನ್ನ ಮಾಡ್ತಾನೆ. ಇದರಿಂದ ತನ್ನ ಇಡೀ ರಾಜ್ಯವನ್ನ ತನ್ನ 100 ಜನ ಮಕ್ಕಳಿಗೆ ಸಮವಾಗಿ ಹಂಚುತ್ತಾನೆ. ಭರತನಿಗೆ ಅಯೋಧ್ಯ ರಾಜ್ಯವನ್ನ, ಬಾಹುಬಲಿಗೆ ಅಸ್ಮಕ ರಾಜ್ಯವನ್ನ ನೀಡ್ತಾನೆ. ಇದರ ನಡುವೆ ಭರತನಿಗೆ ರತ್ನಚಕ್ರ ಎಂಬ ದೈವಿಕ ಚಕ್ರವೂ ಕೂಡ ದೊರೆಯುತ್ತೆ. ಈ ಚಕ್ರ ದೊರೆತ ನಂತರ ಭರತ ಚಕ್ರವರ್ತಿಗೆ ದುರಾಸೆ ಹುಟ್ಟುತ್ತೆ. ತಾನು ರಾಜರ ರಾಜ ಅಂತ ಕರೆಸ್ಕೊಳ್ಬೇಕು ಅಂದುಕೊಳ್ತಾನೆ. ಬೇರೆ ರಾಜರುಗಳನ್ನ ತನ್ನ ಕೈವಶ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ತಾನೆ. ನಂತರ ಆ ರತ್ನಚಕ್ರವನ್ನ ಹಿಡ್ಕೊಂಡು ಭೂಮಿಯನ್ನೆಲ್ಲ ಸಂಚರಿಸಿ ಪ್ರತಿ ರಾಜ್ಯವನ್ನ ವಶಪಡಿಸಿಕೊಂಡು ಕೊನೆಗೆ ತನ್ನ ರಾಜ್ಯವಾದಂತಹ ಅಯೋಧ್ಯೆ ಕಡೆಗೆ ಬರ್ತಾನೆ. ಆದ್ರೆ ಆ ರತ್ನಚಕ್ರವು ಅರಮನೆಯ ಬಾಗಿಲಲ್ಲೇ ನಿಂತು ಬಿಡುತ್ತೆ. ಇದರಿಂದ ಆಶ್ಚರ್ಯಪಟ್ಟಂತಹ ಭರತ, ರತ್ನಚಕ್ರವು ದ್ವಾರದಲ್ಲೇ ನಿಂತಿದೆ ಅಂದ್ರೆ ಅದರ ಅರ್ಥ ನನ್ನನ್ನ ಇನ್ನೂ ಕೂಡ ಕೆಲವರು ಚಕ್ರವರ್ತಿಯಾಗಿ ಸ್ವೀಕರಿಸಿಲ್ಲ ಅಂತ ಅಂದುಕೊಳ್ತಾನೆ. ಆಗ ಹಿರಿಯ ಮಂತ್ರಿಯೊಬ್ರು ಬಂದು, ನಿಮ್ಮ ಸ್ವಂತ ಸಹೋದರರೇ ನಿಮ್ಮನ್ನ ರಾಜರ ರಾಜ ಆಗಿ ಒಪ್ಪಿಕೊಂಡಿಲ್ಲ ಅಂತ ಹೇಳಿದಾಗ ಭರತ ತಮ್ಮ ಸಹೋದರರಿಗೆ, ನಿಮ್ಮ ರಾಜ್ಯವನ್ನ ನನಗೆ ಒಪ್ಪಿಸಬೇಕು, ನನ್ನನ್ನ ನಿಮ್ಮ ರಾಜರಾಗಿ ಸ್ವೀಕರಿಸಬೇಕು ಅಂತ ಆದೇಶ ಪತ್ರವನ್ನ ಕಳುಹಿಸ್ತಾನೆ. ಅಣ್ಣನ ಆದೇಶವನ್ನ ಧಿಕ್ಕರಿಸಬಾರದು ಅಂತ ಅವನ ಎಲ್ಲಾ ಸಹೋದರರು ಭರತನಿಗೆ ಅವರ ಎಲ್ಲಾ ರಾಜ್ಯವನ್ನ ಒಪ್ಪಿಸಿ ಅವನನ್ನ ರಾಜನನ್ನಾಗಿ ಸ್ವೀಕರಿಸ್ತಾರೆ. ಆದ್ರೆ ಒಬ್ಬ ಮಾತ್ರ ಭರತನಿಗೆ ತನ್ನ ಸಾಮ್ರಾಜ್ಯವನ್ನ ಬಿಟ್ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅವನ್ಯಾರು ಅಂದ್ರೆ ಬಾಹುಬಲಿ. ತನ್ನ ಅಣ್ಣನ ಪತ್ರವನ್ನ ನಿರಾಕರಿಸಿ, ನಾನು ಭರತನನ್ನ ನನ್ನ ಅಣ್ಣ ಅಂತ ಗೌರವ ಕೊಡ್ತೀನಿ, ಆದ್ರೆ ನನ್ನ ಪ್ರಭು ಎಂದು ಅಲ್ಲ ಅಂತ ಘೋಷಣೆ ಮಾಡ್ತಾನೆ. ಇದರಿಂದ ಕೋಪಗೊಂಡ ಭರತ ಬಾಹುಬಲಿಯನ್ನ ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ. ಇವರಿಬ್ಬರ ಯುದ್ಧದಿಂದ ಅನೇಕ ಪ್ರಾಣಿಗಳು, ಸಾವಿರಾರು ಸೈನಿಕರು ತಮ್ಮ ಪ್ರಾಣವನ್ನ ಕಳೆದುಕೊಳ್ಬೇಕಾಗುತ್ತೆ. ಇದರಿಂದ ತಮ್ಮ ರಾಜ್ಯಗಳಿಗೆ ಎಷ್ಟೋ ನಷ್ಟ ಉಂಟಾಗುತ್ತೆ ಎಂದು ತಿಳಿದಂತಹ ಎರಡೂ ಕಡೆಯ ಮಂತ್ರಿಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ. ಈ ಯುದ್ಧದಲ್ಲಿ ಯಾವ ಸೈನ್ಯವನ್ನು, ಯಾವ ಸೈನಿಕರನ್ನು ಬಳಸದೆ, ಯಾವ ಆಯುಧವನ್ನು ಬಳಸದೆ ನೀವಿಬ್ಬರೇ ಹೋರಾಡಿ ಗೆಲ್ಲಬೇಕು ಅನ್ನೋದು. ಹೀಗೆ ಭರತ ಮತ್ತು ಬಾಹುಬಲಿಯ ಮಧ್ಯ 3 ಸುತ್ತಿನ ಯುದ್ಧ ನಡೆಯುತ್ತೆ. ಇದರಲ್ಲಿ ಮೊದಲನೆಯದ್ದು ದೃಷ್ಟಿ ಯುದ್ಧ, ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡುವ ಸ್ಪರ್ಧೆ. ಇಬ್ಬರು ಕಣ್ಣುರೆಪ್ಪೆಯನ್ನ ಮಿಟುಕಿಸದೆ ಒಬ್ಬರನ್ನೊಬ್ಬರು ನೋಡಬೇಕು. ಇಲ್ಲಿ ಯಾರು ಕಣ್ಣುರೆಪ್ಪೆಯನ್ನ ಮಿಟುಕಿಸ್ತಾರೋ ಅವರು ಸೋತಂತೆ. ಗಂಟೆಗಳಷ್ಟು ಕಾಲ ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಕುಳಿತಿರ್ತಾರೆ. ಆದ್ರೆ ಬಾಹುಬಲಿಯ ದೃಷ್ಟಿಯ ಮುಂದೆ ಭರತ ಕಣ್ಣುರೆಪ್ಪೆಯನ್ನ ಮಿಟುಕಿಸಿ ಸೋಲನ್ನ ಕಾಣ್ತಾನೆ. ಎರಡನೆಯದಾಗಿ ಜಲಯುದ್ಧ. ಇದು ನೀರಿನಲ್ಲಿ ಹೋರಾಟ ಮಾಡಬೇಕಿತ್ತು. ಸಹೋದರರಿಬ್ಬರು ನೀರಿಗಿಳಿದರು. ಇದು ಒಬ್ಬರಿಗೊಬ್ಬರು ನೀರಿನಿಂದ ಹೊಡೆಯುವ ಸ್ಪರ್ಧೆಯಾಗಿತ್ತು. ಇದರಲ್ಲೂ ಕೂಡ ಭರತ ಬಾಹುಬಲಿಯ ಮುಂದೆ ಸೋಲನ್ನ ಕಾಣ್ತಾನೆ. ಇನ್ನು ಕೊನೆಯ ಸುತ್ತು ತುಂಬಾನೇ ಭಯಂಕರವಾಗಿತ್ತು. ಈ ಸುತ್ತಿನಲ್ಲಿ ಕುಸ್ತಿಯನ್ನ ಮಾಡಬೇಕಿತ್ತು. ಎರಡೂ ಸುತ್ತಿನಲ್ಲೂ ಸೋತಿದ್ದಂತಹ ಭರತ ಈ ಬಾರಿ ಏನಾದ್ರೂ ಮಾಡಿ ಬಾಹುಬಲಿಯನ್ನ ಸೋಲಿಸಲೇಬೇಕು ಅಂತ ತೀರ್ಮಾನ ಮಾಡಿರ್ತಾನೆ. ಕುಸ್ತಿ ಶುರುವಾಗುತ್ತೆ. ಗಂಟೆಗಳ ಕಾಲ ಕುಸ್ತಿ ಮಾಡ್ತಾರೆ. ಬಾಹುಬಲಿ ಭರತನನ್ನ ಎತ್ತಿ ಮೇಲಕ್ಕಿಡಿದು ಗಿರಗಿರನೆ ತಿರುಗಿಸಿ ಇನ್ನೇನು ಭರತನನ್ನ ಮೇಲಿಂದ ಕೆಳಗೆ ಎಸಿಬೇಕು ಅಂತ ಸಿದ್ಧನಾದಾಗ ಸುತ್ತಲೂ ನಿಂತಿದ್ದ ನೋಡುಗರು ತುಂಬಾ ಭಯಭೀತರಾಗಿರ್ತಾರೆ. ಎಲ್ಲಿ ಬಾಹುಬಲಿ ಭರತನನ್ನ ಕೊಂದೇ ಬಿಡ್ತಾನೋ ಎಂದು. ಕುಸ್ತಿ ಯುದ್ಧದಲ್ಲಿ ಇನ್ನೇನು ಗೆದ್ದೇ ಬಿಡುತ್ತೇನೆಂದು ಸಂತಸದಲ್ಲಿದ್ದ ಬಾಹುಬಲಿಗೆ ವಾಸ್ತವದ ಅರಿವಾಗುತ್ತೆ. ತಾನು ಹೋರಾಡುತ್ತಿರುವುದಾದರೂ ಯಾರ ಜೊತೆಗೆ, ತಾನು ವೈರಿಯಾಗಿ ನೋಡುತ್ತಿರುವುದಾದರೂ ಯಾರನ್ನ, ತಾನು ಗೆಲ್ಲಬೇಕು ಅಂತ ಹೊರಟಿರೋದು ಯಾವ ಸಾಮ್ರಾಜ್ಯವನ್ನ? ಅಣ್ಣ,
ನನ್ನ ಹೊಡಹುಟ್ಟಿದ ಸಹೋದರ ಭರತ ಚಕ್ರವರ್ತಿ. ಸಾವಿರಾರು ಜೈಕಾರಗಳ ನಡುವೆ ಅಣ್ಣನ ಬಂಧದ ಬಗ್ಗೆ ನೆನಪಾಗುತ್ತೆ. ಕೇವಲ ಒಂದು ಸ್ಥಾನಕ್ಕೋಸ್ಕರ, ಕೇವಲ ಒಂದು ರಾಜ್ಯಕ್ಕೋಸ್ಕರ ನನ್ನ ಅಣ್ಣನ ಜೊತೆ ಹೋರಾಡಿಬಿಟ್ಟೆನಲ್ಲ. ಸ್ವಾರ್ಥ ಮನಸ್ಸನ್ನಿಟ್ಟುಕೊಂಡು ಅವನನ್ನೇ ಕೊಲ್ಲಲು ಹೊರಟು ಬಿಟ್ಟೆನಲ್ಲ. ಎಂತಹ ಕ್ರೂರಿ ನಾನು ಎಂದು ನೊಂದ್ಕೊಳ್ತಾ ಭರತನನ್ನ ನಿಧಾನವಾಗಿ ಕೆಳಗಿಳಿಸಿ ಸುಮ್ಮನೆ ನಿಂತು ಬಿಡುತ್ತಾನೆ. ಬಾಹುಬಲಿಯಲ್ಲಾದಂತಹ ಬದಲಾವಣೆಯನ್ನ ಗಮನಿಸದೆ ಯುದ್ಧದಲ್ಲಿ ಯಾವುದೇ ಆಯುಧಗಳನ್ನ ಬಳಸಬಾರದು ಎಂಬ ನಿಯಮವನ್ನ ಮೀರಿ ಬಾಹುಬಲಿಯ ಮೇಲೆ ಭರತ ರತ್ನಚಕ್ರವನ್ನ ಉಪಯೋಗಿಸ್ತಾನೆ. ಆದ್ರೆ ಆ ದೈವಿಕ ಚಕ್ರವು ಬಾಹುಬಲಿಯ ಸುತ್ತ ತಿರುಗಿ ಸುಮ್ಮನೆ ನಿಂತು ಬಿಡುತ್ತೆ. ಆಗ ಬಾಹುಬಲಿ ಅಣ್ಣ ಆಸೆಪಟ್ಟಿರುವುದು ನನಗೆ ಯಾವುದು ಬೇಡ ಎಂದು ತನ್ನ ಎಲ್ಲ ಆಸ್ತಿ ರಾಜ್ಯವನ್ನ ತ್ಯಜಿಸಿ ಸಂತೋಷ, ನೆಮ್ಮದಿ ಮತ್ತು ಜ್ಞಾನವನ್ನ ಪಡೆಯಲು ನಿಸ್ವಾರ್ಥ ಮನಸ್ಸನ್ನಿಟ್ಟುಕೊಂಡು ಕಾಡಿಗೆ ಧ್ಯಾನ ಮಾಡಲು ಹೊರಟು ಹೋಗ್ತಾನೆ. ಬಾಹುಬಲಿಯು ಧ್ಯಾನ ಮಾಡಲು ಮುಂದಾದಾಗ ತನ್ನ ದೇಹದ ಮೇಲಿರುವ ಎಲ್ಲಾ ಬಟ್ಟೆಯನ್ನ ತೆಗೆದು ಧ್ಯಾನ ಮಾಡಲು ಶುರು ಮಾಡ್ತಾನೆ. ಇದಕ್ಕೆ ಕಾರಣ ಏನು ಅಂದ್ರೆ, ಜೈನ ಧರ್ಮದ ಪ್ರಕಾರ ಹುಟ್ಟುವಾಗ ಬೆತ್ತಲಾಗಿ ಹುಟ್ಟುತ್ತಾರೆ. ಅದೇ ರೀತಿ ಬದುಕಿದ್ದಾಗಲೂ ಏನನ್ನೂ ಬಯಸದೆ ತನ್ನ ದೇಹದ ಅಲಂಕಾರಕ್ಕೂ ಕೂಡ ಯಾವುದನ್ನು ಧರಿಸದೆ ಬೆತ್ತಲಾಗಿ ಇರುವುದೇ ಲೇಸು ಎಂಬುದು ಅವರ ನಂಬಿಕೆ. ಇದೇ ಕಾರಣದಿಂದ ಬಾಹುಬಲಿಯು 1 ವರ್ಷದವರೆಗೂ ನಿಂತುಕೊಂಡೇ ಅಂದ್ರೆ ಚಲನರಹಿತವಾಗಿ ನಿಂತು ಧ್ಯಾನಿಸಿದರು ಎಂದು ಹೇಳಲಾಗುತ್ತೆ. ಈ ರೀತಿ ಬೆತ್ತಲೆಯಾಗಿ ನಿಲ್ಲೋದ್ರಿಂದಲೇ ಬಾಹುಬಲಿಗೆ ಗೊಮ್ಮಟೇಶ್ವರ ಎಂಬ ಹೆಸರು ಬರುತ್ತೆ. ಹೀಗೆ ಗೊಮ್ಮಟೇಶ್ವರ ವರ್ಷಾನುಗಟ್ಟಲೆ ಧ್ಯಾನ ಮಾಡುವ ಸಮಯದಲ್ಲಿ ಅನೇಕ ಗಿಡಬಳ್ಳಿಗಳು ಅವನ ದೇಹದ ಮೇಲೆ ಬೆಳೆಯೋದಕ್ಕೆ ಶುರುವಾಗುತ್ತೆ. ಬಾಹುಬಲಿಯ ದೇಹ ಹುತ್ತಗಳಿಂದ, ಬಳ್ಳಿಗಳಿಂದ ತುಂಬಿಕೊಳ್ಳುತ್ತೆ. ಇಷ್ಟು ಕಠಿಣವಾಗಿ ತಪಸ್ಸನ್ನ ಮಾಡಿ ತನ್ನ ಧ್ಯಾನದ ಫಲವಾಗಿ ದುರಾಸೆ, ಅಸೂಹೆ, ಅಹಂಕಾರಗಳನ್ನು ತೊರೆದು ನೆಮ್ಮದಿ, ಸಂತೋಷ, ಜ್ಞಾನವನ್ನ ಗೊಮ್ಮಟೇಶ್ವರ ಪಡೆದುಕೊಳ್ತಾನೆ. ನಂತರ ಅನೇಕ ವರ್ಷಗಳ ಹಿಂದೆ ಚಾವುಂಡರಾಯನು ಕರ್ನಾಟಕದ ಶ್ರವಣಬೆಳಗೊಳದ ಪವಿತ್ರ ಬೆಟ್ಟದ ಮೇಲೆ ಗೊಮ್ಮಟೇಶ್ವರನ 57 ಅಡಿ ಎತ್ತರದ ಏಕಶಿಲಾ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ತಾನೆ. ಪ್ರತಿ 12 ವರ್ಷಕ್ಕೊಮ್ಮೆ ಗೊಮ್ಮಟೇಶ್ವರನಿಗೆ ಅಭಿಷೇಕ ನಡೆಯುತ್ತೆ. ಈ ಆಚರಣೆಯನ್ನ ಮಹಾಮಸ್ತಕಾಭಿಷೇಕ ಅಂತ ಕರೀತಾರೆ. ಜೀವನದಲ್ಲಿ ಯಾವುದನ್ನು ಬಯಸಬಾರದು, ಯಾವುದು ಶಾಶ್ವತವಲ್ಲ ಎಂಬ ಕಾರಣಕ್ಕೆ ತನ್ನ ರಾಜ್ಯವನ್ನ ತ್ಯಜಿಸಿ, ಕೊನೆಗೆ ತನ್ನ ದೇಹದ ಮೇಲಿರುವ ವಸ್ತ್ರವನ್ನು ಕೂಡ ತ್ಯಜಿಸಿ ನಿಸ್ವಾರ್ಥ ಮನಸ್ಸನ್ನ ಪಡೆದ ಗೊಮ್ಮಟೇಶ್ವರನ ಬಗ್ಗೆ ಇದಿಷ್ಟು ಇವತ್ತಿನ ಮಾಹಿತಿ. ಇನ್ನು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.